ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಚ್ಚಾಟ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದೆಯಾ, ಹೊಸ್ತಿಲಲ್ಲಿ ಇದೆಯಾ ಅನ್ನುವಂತಹ ಕುತೂಹಲ ಇದೆ. ಯಾಕಂದ್ರೆ ಕಳೆದ 48 ಗಂಟೆಗಳಲ್ಲಿ ಕೆಲ ನಾಯಕರ ಮಾತುಕತೆಗಳು ಹಾಗೂ ಮಾತನಾಡುವಂತಹ ದಾಟಿ ಇದ್ದಕ್ಕಿದ್ದ ಹಾಗೆ ಬದಲಾಗಿದೆ. ರೆಬೆಲ್ನೆಸ್ ಕೆಲವರಲ್ಲಿ ಕಾಣಿಸೋದಕ್ಕೆ ಶುರುವಾಗಿದೆ, ಕೆಲವರಲ್ಲಿ ಹಠಮಾರಿತನ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ನ ಕಚ್ಚಾಟ ಒಂದು ಪ್ರಮುಖ ಘಟ್ಟದತ್ತ ತಲುಪ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಸಿಎಂ ಸಮಯವನ್ನ ಕೇಳಿದ್ದಾರೆ. ಇದೇ ವೇಳೆ ಎದ್ರಾಬದ್ರಾ ಮಾಡಿ ಎರಡು ನಾಯಕರನ್ನ ಕೂರಿಸಿ ಮಾತನಾಡಿಸ್ತಾರಾ ಅಥವಾ ಕೇವಲ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರಾ, ಅಭಿಪ್ರಾಯ ಕ್ರೋಢೀಕರಿಸುವಂತಹ ಸಭೆ ಇದಾಗುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ಇಷ್ಟು ದಿನ ನಾವೇನು ನೋಡ್ತಾ ಇದ್ವಿ, ಸ್ಲೋ ಆಗಿ ಗೇರ್ 2 ಅಥವಾ ಗೇರ್ 1 ನಲ್ಲಿ ನಡೀತಾ ಇತ್ತು ಎಲ್ಲವೂ ಕೂಡ. ಬಟ್ ಈಗ ಆಕ್ಸಿಲೇಟರ್ನ ಒತ್ತಬೇಕು ಅನ್ನುವಂತಹ ಒಂದು ತವಕ ಇಬ್ಬರು ನಾಯಕರಲ್ಲಿದೆ. ಒಬ್ಬರಿಗೆ ಅಶ್ಯೂರಿಟಿ ಬೇಕು, ನಾನೇ ಕಂಟಿನ್ಯೂ ಆಗ್ತೀನಿ ಅನ್ನೋದಕ್ಕೆ, ಇನ್ನೊಬ್ರಿಗೆ ಪ್ರಮೋಷನ್ ಬೇಕು. ಸೊ ಹೆಂಗ್ ಹ್ಯಾಂಡಲ್ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಪ್ರಮುಖ ಪ್ರಶ್ನೆ. ಕುರ್ಚಿ ಸಮಸ್ಯೆ ಇತ್ಯರ್ಥ ಆಗುತ್ತಾ ಅಥವಾ ಪಟ್ಟಕ್ಕಾಗಿ ಮುಹೂರ್ತವನ್ನ ಕಲ್ಪಿಸಿ ಕೊಡಲಾಗುತ್ತಾ? ಆತಂಕದ ಗೆರೆಗಳನ್ನ ಮಾಯ ಮಾಡುವಂತಹ ಕೆಲಸ ಆಗುತ್ತಾ? ಎರಡೂ ಕಡೆಯಲ್ಲಿ ಆತಂಕದ ಗೆರೆಗಳಿದೆ. ಎರಡೂ ಬಣದ ನಾಯಕರಿಗೆ ನಮ್ದೇನ್ ಕತೆ ಮುಂದೆ, ಕಾಂಗ್ರೆಸ್ನಲ್ಲಿ ನಮ್ಮ ಭವಿಷ್ಯ ಏನು ಅನ್ನೋ ಆತಂಕದ ಗೆರೆ ಇದೆ. ಆ ಗೆರೆ ಮಾಯವಾಗುತ್ತಾ ಅನ್ನೋದು ಕುತೂಹಲ. ಖರ್ಗೆ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ದಾಳವನ್ನು ಉರುಳಿಸೋದ್ರಲ್ಲಿ ಎರಡು ಮಾತಿಲ್ಲ. ಅದೇನು ಅನ್ನೋದು ಕುತೂಹಲ. ಶಾಸಕರ ತಲೆ ಎಣಿಕೆಯೇ ಆಗ್ಲಿ ಅಂತ ಪಟ್ಟು ಹಿಡಿತಾರಾ? ಬಿಕಾಸ್ ಸಿಎಂ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಅನ್ಡೌಟೆಡ್ಲಿ ಶಾಸಕರ ಬೆಂಬಲ. ಶಾಸಕರ ತಲೆ ಎಣಿಕೆ ಅಂದ್ರೆ ಶೋ ಆಫ್ ಸ್ಟ್ರೆಂತ್ ಆಗ್ಬಿಡ್ಲಿ, ಬಲ ನಡೆದೇ ಬಿಡ್ಲಿ ಅಂತ ಹಠಕ್ಕೆ ಬೀಳ್ತಾರ ಸಿಎಂ ಸಿದ್ದರಾಮಯ್ಯ. ಸಿಎಂ ನಡೆ ಬಗ್ಗೆ ಹೈಕಮಾಂಡ್ಗೆ ಇವತ್ತು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಖರ್ಗೆ ಕೊಡುವ ಸಂದೇಶದ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತೆ. ಮತ್ತು ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇದೆಯಲ್ಲ ಒಂದು ಕಲರವ, ಒಂದು ಚಟುವಟಿಕೆ ನಡೀತಾ ಇದೆಯಲ್ಲ, ಅದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತಾ ಅಥವಾ ಒಂದು ಅರ್ಧ ವಿರಾಮ ಮಾತ್ರ ಸಿಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ನೋಡಿ, ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಬೇಕಾದ್ರೆ, ಬೆಳವಣಿಗೆ ಚಟುವಟಿಕೆಗಳಾಗಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರತಿನಿಧಿಯಾಗಿ ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದ್ದಾರೆ. ಬಜೆಟ್ ಮಾಡ್ತೀರಾ ಸರ್? ಹೌದು. ಇನ್ನೆರಡು ಬಜೆಟ್ ಇದೆ. ಯಾವುದು? ನೀನು ಯಾಕೆ ನನ್ನ ಕೇಳ್ತಾ ಇದ್ದೀಯ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಪುನರ್ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಕುರ್ಚಿ ಬಿಟ್ಟು ಕೊಡುವ ಮಾತೇ ಇಲ್ಲ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಹೇಗೆ ಹೇಳಬೇಕು, ಯಾರ್ಯಾರಿಗೆ ಯಾವ್ಯಾವ ರೀತಿನಲ್ಲಿ ಹೇಳಬೇಕು ಹಾಗಾಗಂತೂ ಹೇಳಾಗಿದೆ. ಆಮೇಲೆ ಅವರು ಈ ಹಿಂದೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದಾಗಲೂ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಮಾತಾಡ್ಕೊಳ್ಳಿ ಸಂಪುಟ ಪುನರ್ರಚನೆ ಬಗ್ಗೆ ಅಂತ ಒಂದು ಇನ್ಸ್ಟ್ರಕ್ಷನ್ ಏನೋ ಹೋಗಿದೆ. ಸೊ ಈ ಎಲ್ಲ ಟೈಮ್ನಲ್ಲಿ ಏನಾಗುತ್ತೆ, ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಇರುವಂತಹ ಅವಸರ ಒಂದೇ, ಸಂಪುಟ ಪುನರ್ರಚನೆ ಆಗಬೇಕು, ಮತ್ತು ನಾನಂತೂ ಕುರ್ಚಿ ಖಾಲಿ ಮಾಡಲ್ಲ ಅಂತ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಈಗ ರಾಜಕೀಯ ನಾಯಕರು ಹಠಮಾರಿತನಕ್ಕೆ ಬಿದ್ದಾಗ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಭೂಕಂಪನ ನಾವೆಲ್ಲ ನೋಡಿದ್ದೀವಿ. ಈಗ ಅಂಥದ್ದೇ ಒಂದು ಮುನ್ಸೂಚನೆ ಇದೆ. ಇವತ್ತು ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ಡಿಸ್ಕಷನ್ಗೆ ಬರುವಂತಹ ಅಂಶಗಳು ಏನೇನು, ಒನ್ ಲೈನ್ ಅಜೆಂಡಾ ಯಾವ ರೀತಿ ಸಾಕಾರಗೊಳಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಹಸ್ತಾಂತರದ ವಿಚಾರ ಬಂದಾಗೆಲ್ಲ ಅವರು 5 ವರ್ಷದ ವಿಚಾರವನ್ನು ಪ್ರಸ್ತಾಪಿಸಿರುವಂಥದ್ದು, ನಿನ್ನೆಯೂ ಕೂಡ ವಿಚಾರವನ್ನು ಮಾತಾಡಿರುವಂಥದ್ದು. ಈ ಪರಿಸ್ಥಿತಿ ಅಂದುಕೊಂಡಷ್ಟು ಸುಲಭದಲ್ಲಿ ಪರಿಹಾರ ಆಗುತ್ತೆ ಆಗಲ್ಲ ಅನ್ನುವಂಥದ್ದನ್ನ ಸೂಚಿಸ್ತಾ ಇರುತ್ತೆ. ಜೊತೆಗೆ ಈಗ ಮುಖ್ಯಮಂತ್ರಿಗಳು ಇವತ್ತು ಎಐಸಿಸಿ ಅಧ್ಯಕ್ಷರ ಭೇಟಿಯಾದಾಗ ಹಾಗಾದ್ರೆ ಪವರ್ ಶೇರಿಂಗ್ ವಿಚಾರ ಹಿಂದೆ ಮಾತಾಗಿದ್ರೆ, 2.5 ವರ್ಷ ವಿಚಾರ ಮಾತಾಗಿದ್ರೆ ಸಹಜವಾಗಿ ಎಐಸಿಸಿ ಅಧ್ಯಕ್ಷರ ವಿಚಾರನ ಪ್ರಸ್ತಾಪಿಸ್ಬೋದು. ಆದರೆ ಪವರ್ ಶೇರಿಂಗ್ ಜೊತೆಗೆ ಶಾಸಕರ ಅಭಿಪ್ರಾಯವೂ ಕೂಡ ಮುಖ್ಯ ಅಲ್ವಾ? ಶಾಸಕರು ಹೆಚ್ಚಿನ ಒಲವು ಯಾರ ಕಡೆಗಿದೆ, ಆ ರೀತಿ ಆಗಲಿ. ಶಾಸಕಾಂಗ ಪಕ್ಷದ ನಾಯಕ ಶಾಸಕರ ನಾಯಕರಾಗಿರ್ತಾರೆ, ಶಾಸಕಾಂಗ ಪಕ್ಷದ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದರೆ ಶಾಸಕರ ಅಭಿಪ್ರಾಯ ಇರುವಂಥ ನಾಯಕನೇ ಆಗಲಿ ಅನ್ನುವಂಥ ಪಟ್ಟು, ಅದು ತಲೆ ಎಣಿಕೆ ಇರ್ಬೋದು ಅಥವಾ ಸಂಖ್ಯಾಬಲದ ವಿಚಾರ ಇರ್ಬೋದು, ಇವೆಲ್ಲವನ್ನು ಪಟ್ಟು ಹಿಡಿದು ಬಹುದು ಅಂತ ಒಂದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅಂದರೆ ಅವರು ನೀವೊಂದು ತಿಂಗಳ ಕೊನೆಯವರೆಗೆ ಕಾಯುವಂಥ ಸೂಚನೆ ಕೊಟ್ಟ ನಂತರವೂ ದೆಹಲಿ ಪರೇಡ್ ಆಯಿತು ಅನ್ನುವಂಥ ವಿಚಾರವನ್ನು
ಒಂದು ದೂರಿನ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳ್ಬೋದು. ಹಾಗಾಗಿ ಇವೆಲ್ಲ ವಿಚಾರಗಳ ಬಗ್ಗೆ AICC ಅಧ್ಯಕ್ಷ ಜೊತೆ ನಡೆಯುವಂಥ ಚರ್ಚೆಯಲ್ಲಿ ಒಂದು ಏನು ಕನ್ಕ್ಲೂಡ್ ಮಾಡ್ತಾರೆ ಅನ್ನೋದು ಮುಖ್ಯ. ಅಂದರೆ ದೆಹಲಿಯಲ್ಲಿ ಕುಳಿತು ಮಾತಾಡೋಣ ಅಂತಾರೋ ಅಥವಾ ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ಬೇಕಾಗುತ್ತೆ, ಅದಕ್ಕೆ ಸಿದ್ಧರಾಗಿ ಅನ್ನುವಂಥ ವಿಚಾರವನ್ನು ಈಗಲೇ ಏನಾದ್ರು AICC ಅಧ್ಯಕ್ಷರು ಹೇಳ್ತಾರಾ, ಅಥವಾ ಮುಖ್ಯಮಂತ್ರಿಗಳ ಪಟ್ಟಿ ಹಿಡಿದ ವಿಚಾರವನ್ನು ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತೀನಿ ಅನ್ನುವಂಥ ರೀತಿಯಲ್ಲಿ ಸಮಾಧಾನ ಮಾಡಿ ಕಳಿಸ್ತಾರ AICC ಅಧ್ಯಕ್ಷರು? ಇವೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಇರುವಂತಹ ಕುತೂಹಲಗಳು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ನೋಡಿ, ಶೋ ಆಫ್ ಸ್ಟ್ರೆಂತ್ ಅಂದ್ರೆ ಶಾಸಕರ ಬೆಂಬಲದ ವಿಚಾರಗಳೆಲ್ಲ ಬಂದಾಗ ರಾಜಕೀಯ ಅನ್ನೋದು ಯಾವ ದಿಕ್ಕಿಗೂ ಕೂಡ ಹೋಗಬಹುದು, ಯಾರು ಹಿಂಗೆ ಆಗತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ವಿಪರೀತ ಅನಿಶ್ಚಿತತೆ ಅಂತೂ ಕಾಂಗ್ರೆಸ್ನ ನಾಯಕರಲ್ಲಿ ಮನೆ ಮಾಡಿದೆ. ಸೊ ಮುಂದೇನಾಗುತ್ತೆ ಅನ್ನೋದು ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಆಮೇಲೆ ಕಾಂಗ್ರೆಸ್ನ ಹೈಕಮಾಂಡ್ ಯಾರ್ಯಾರನ್ನ ಕಳಿಸ್ಕೊಟ್ಟು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ